Hello everyone. Welcome back to Digital Learning Department of Collegiate Education. This is Nandini working as Assistant Professor of Commerce. Dear student, in this video I would like to discuss a topic regarding forms of dividend. The learning objective and session outcome of this video is we will be able to understand what are the different forms of dividends are there. Okay, let's discuss what are the different forms of dividend. The first one, cash dividend. And the cash dividend may be classified into two types, that is interim dividend and final dividend. Second one, scrip dividend. Third one, bond dividend. Fourth one, property dividend. And the fifth one, stock dividend. ಈ ಒಂದು ವಿಡಿಯೋದಲ್ಲಿ ನಾನು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಡಿವಿಡೆಂಡ್ ಯಾವ್ದ್ಯಾವ್ದಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂತ ಅಂದರೆ ಕ್ಯಾಶ್ ಡಿವಿಡೆಂಡ್. ದ ಕ್ಯಾಶ್ ಡಿವಿಡೆಂಡ್ ಮೇ ಬಿ ಆಫ್ ಟೂ ಟೈಪ್, ಇಂಟ್ರಿಮ್ ಡಿವಿಡೆಂಡ್ ಆ್ಯಂಡ್ ಫೈನಲ್ ಡಿವಿಡೆಂಡ್. ಕ್ಯಾಶ್ ಡಿವಿಡೆಂಡಲ್ಲಿ ಅಗೇನ್ ಎರಡು ಕ್ಲಾಸಿಫಿಕೇಶನ್ ಬರುತ್ತೆ, ಒಂದು ಇಂಟ್ರಿಮ್ ಡಿವಿಡೆಂಡ್ ಅಂತ, ಇನ್ನೊಂದು ಫೈನಲ್ ಡಿವಿಡೆಂಡ್ ಅಂತ. ಆ್ಯಂಡ್ ದ ಸೆಕೆಂಡ್ ಒನ್ ಸ್ಕ್ರಿಪ್ ಡಿವಿಡೆಂಡ್, ಥರ್ಡ್ ಒನ್ ಬಾಂಡ್ ಡಿವಿಡೆಂಡ್, fourth one property dividend, and the fifth one stock dividend. Okay dear student, let us discuss one by one. The first one is cash dividend. As the name implies that the cash dividend is nothing but making payment of dividend in the form of cash. ಇಲ್ಲಿ ಹೆಸರು ಹೇಳೋ ಹಾಗೆ ಕ್ಯಾಶ್ ಡಿವಿಡೆಂಡ್ ಅಂತ ಅಂದರೆ ಡಿವಿಡೆಂಡ್ ನಾವು ಕ್ಯಾಶ್ ಫಾರ್ಮ್ ಅಲ್ಲಿ ಡಿಕ್ಲೇರ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಅದನ್ನ ನಾವು ಕ್ಯಾಶ್ ಡಿವಿಡೆಂಡ್ ಅಂತ ಕರಿತೀವಿ. At the time of making payment in the form of cash, the company has to observe whether its liquidity position is good or not. ಒಂದು ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಕನ್ಸಿಡರ್ ಮಾಡಬೇಕು ಅಂತ ಅಂದರೆ ಕ್ಯಾಶ್ ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡಬೇಕಾದ್ರೆ ಕಂಪನಿಯ ಲಿಕ್ವಿಡಿಟಿ ಪೊಸಿಷನ್ ಹೇಗಿದೆ ಅನ್ನೋದನ್ನ ಕಂಪನಿಯಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. When the company liquidity position is good, in such a cases only cash dividend is advisable. If the liquidity position of a company is weak or when it is not good, in such a cases it is not so advisable to declare dividend in the form of cash. ಕಂಪನಿಯ ಲಿಕ್ವಿಡಿಟಿ ಪೊಸಿಷನ್ ಏನಾದರೂ ಅಡ್ವರ್ಸ್ಲಿ ಅಫೆಕ್ಟ್ ಆಗುವಂತಹ ಚಾನ್ಸಸ್ ಇದೆ ಅಂತ ಅಂದರೆ ಅಂಥ ಟೈಮಲ್ಲಿ ಕ್ಯಾಶ್ ಡಿವಿಡೆಂಡನ್ನು ಕಂಪನಿ ಡಿಕ್ಲೇರ್ ಮಾಡಬಾರ್ದು. ಹಾಗಾದರೆ ಯಾವ ಟೈಮಲ್ಲಿ ಕ್ಯಾಶ್ ಡಿವಿಡೆಂಡನ್ನು ಡಿಕ್ಲೇರ್ ಮಾಡ್ಬೋದು ಅಂತ ಅಂದರೆ when the company's liquidity position is very good. ತುಂಬ ಕ್ಯಾಶ್ ಬ್ಯಾಲೆನ್ಸ್ ಜಾಸ್ತಿ ಇರುತ್ತೆ, ಜಾಸ್ತಿ ಇನ್ ದ ಸೆನ್ಸ್ ಸಫಿಷಿಯೆಂಟ್ ಕ್ಯಾಶ್ ಬ್ಯಾಲೆನ್ಸ್ ಇರುತ್ತೆ. ಮತ್ತು ಈವನ್ ಕ್ಯಾಶ್ ಡಿವಿಡೆಂಡನ್ನು ಡಿಕ್ಲೇರ್ ಮಾಡಿದ್ರು ಕೂಡ ಯಾವುದೇ ಅಡ್ವರ್ಸ್ ಅಫೆಕ್ಟ್ ಕಂಪನಿ ಮೇಲೆ ಆಗುವಂತಹ ಸಿಚುವೇಶನ್ಸ್ ಇರಬಾರ್ದು. ಅಂಥ ಟೈಮಲ್ಲಿ ಮಾತ್ರ ಕ್ಯಾಶ್ ಡಿವಿಡೆಂಡನ್ನು ಡಿಕ್ಲೇರ್ ಮಾಡಬೇಕಾಗುತ್ತೆ. ಓಕೆ, ಕ್ಯಾಶ್ ಡಿವಿಡೆಂಡ್ ಅಲ್ಲಿ ಎರಡು ತರ ಬರುತ್ತೆ, ಒಂದು ಇಂಟ್ರಿಮ್ ಡಿವಿಡೆಂಡ್, ಇನ್ನೊಂದು ಫೈನಲ್ ಡಿವಿಡೆಂಡ್ ಅಂತ. ಸೊ ಫಸ್ಟ್ ಲೆಟ್ ಅಸ್ ಸಿ ವಾಟ್ ಈಸ್ ಇಂಟ್ರಿಮ್ ಡಿವಿಡೆಂಡ್. Interim dividend is nothing but the dividend declared between two annual general body meeting, or it is the dividend which is declared before the declaration of the final dividend. Interim dividend ಅಂತ ಅಂದರೆ ಮಿಡಲ್ ಆಫ್ ದ ಇಯರ್ ಅಲ್ಲಿ ಅಥವಾ ಎರಡು ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಮಧ್ಯೆ ಡಿಕ್ಲೇರ್ ಮಾಡುವಂತಹ ಡಿವಿಡೆಂಡನ್ನು ನಾವು ಇಂಟ್ರಿಮ್ ಡಿವಿಡೆಂಡ್ ಅಂತ ಕರಿತೀವಿ. ಮತ್ತು ಈ ಒಂದು ಇಂಟ್ರಿಮ್ ಡಿವಿಡೆಂಡನ್ನು ನಾವು ಫೈನಲ್ ಡಿವಿಡೆಂಡ್ ಡಿಕ್ಲೇರ್ ಮಾಡೋದಕ್ಕಿಂತ ಮೊದಲು ಬಿಫೋರ್ ಅದನ್ನು ನಾವು ಡಿಕ್ಲೇರ್ ಮಾಡಬೇಕಾಗುತ್ತೆ. ದಿಸ್ ಈಸ್ ಒನ್ ಆಫ್ ದ ಫಾರ್ಮ್ ಆಫ್ ಕ್ಯಾಶ್ ಡಿವಿಡೆಂಡ್. ಅಂಡ್ ದ ಸೆಕೆಂಡ್ ಒನ್, ಫೈನಲ್ ಡಿವಿಡೆಂಡ್. The final dividend is a dividend which is declared by the company at the end of the financial year. ಯಾವ ಡಿವಿಡೆಂಡನ್ನು ನಾವು ಫಿನಾನ್ಷಿಯಲ್ ಇಯರ್ ಎಂಡಿಂಗಲ್ಲಿ ಡಿಕ್ಲೇರ್ ಮಾಡ್ತೀವೋ ಅದನ್ನು ನಾವು ಫೈನಲ್ ಡಿವಿಡೆಂಡ್ ಅಂತ ಕರಿತೀವಿ. ಅಂದರೆ ಇಂಟ್ರಿಮ್ ಡಿವಿಡೆಂಡನ್ನು ಮಿಡಲ್ ಆಫ್ ದ ಇಯರಲ್ಲಿ ಕಂಪನಿ ಡಿಕ್ಲೇರ್ ಮಾಡುತ್ತೆ, ಫೈನಲ್ ಡಿವಿಡೆಂಡನ್ನು ಎಂಡಿಂಗ್ ಫಿನಾನ್ಷಿಯಲ್ ಇಯರ್ ಎಂಡಿಂಗಲ್ಲಿ ನಾವು ಫೈನಲ್ ಡಿವಿಡೆಂಡನ್ನು ಡಿಕ್ಲೇರ್ ಮಾಡ್ತೀವಿ. ದಿಸ್ ಆರ್ ದ ಟೂ ಇಂಪಾರ್ಟೆಂಟ್ ಕೈಂಡ್ಸ್ ಆರ್ ದಿ ಫಾರ್ಮ್ಸ್ ಆಫ್ ಕ್ಯಾಶ್ ಡಿವಿಡೆಂಡ್. ಕ್ಯಾಶ್ ಡಿವಿಡೆಂಡಲ್ಲಿ ಈ ಎರಡು ಕೈಂಡನ್ನು ನಾವು ನೋಡ್ಬೋದು. Okay, the next one, scrip dividend. When a company issues promissory notes to dividend as dividend
to shareholders instead of cash is called scrip dividend. That means when the company do not have sufficient cash balance or when the company liquidity position is not so good, in this situation, instead of making or instead of declaring dividend in the form of dividend, it is better to issue the promissory note as a dividend to its shareholder. ಯಾವಾಗ ಕಂಪನಿಯ ಲಿಕ್ವಿಡಿಟಿ ಪೊಸಿಷನ್ ಅಥವಾ ಸಫಿಷಿಯಂಟ್ ಕ್ಯಾಶ್ ಬ್ಯಾಲೆನ್ಸ್ ಇರೋದಿಲ್ವೋ ಅಂತ ಸಿಚುವೇಶನ್ ಅಲ್ಲಿ ಕ್ಯಾಶ್ ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡೋದಕ್ಕೆ ಬದಲಾಗಿ ಕಂಪನಿ ಏನ್ ಮಾಡುತ್ತೆ, ಸ್ಕ್ರಿಪ್ ಡಿವಿಡೆಂಡ್ ಅನ್ನ ಇಶ್ಯೂ ಮಾಡುತ್ತೆ. ಈ ಸ್ಕ್ರಿಪ್ ಡಿವಿಡೆಂಡ್ ನ ಯಾವ ಫಾರ್ಮ್ಸ್ ಅಲ್ಲಿ ಕಂಪನಿ ಇಶ್ಯೂ ಮಾಡುತ್ತೆ ಅಂದ್ರೆ ಇನ್ ದ ಫಾರ್ಮ್ ಆಫ್ ಪ್ರಾಮಿಸರಿ ನೋಟ್ಸ್. ಈ ಪ್ರಾಮಿಸರಿ ನೋಟ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂತ ಅಂದ್ರೆ ಥ್ರೂ ದಿಸ್ ಪ್ರಾಮಿಸರಿ ನೋಟ್ಸ್ ದ ಕಂಪನೀಸ್ ಪ್ರಾಮಿಸಸ್ ಟು ಇಟ್ಸ್ ಶೇರ್ ಹೋಲ್ಡರ್ ಇನ್ ದ ಫ್ಯೂಚರ್ ಸ್ಪೆಸಿಫೈಡ್ ಡೇಟ್ ಇಟ್ ಮೇಕ್ಸ್ ದ ಪೇಮೆಂಟ್ ಟು ದ ಶೇರ್ ಹೋಲ್ಡರ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಪ್ರಾಮಿಸರಿ ನೋಟನ್ನ ಕ್ಯಾಶ್ಗೆ ಬದಲಾಗಿ ಡಿವಿಡೆಂಡ್ ಅಂತ ಇಶ್ಯೂ ಮಾಡಿರ್ತಾರೆ. ಆ ಪ್ರಾಮಿಸರಿ ನೋಟಲ್ಲಿ ಒಂದು ಫ್ಯೂಚರ್ ಸ್ಪೆಸಿಫೈಡ್ ಡೇಟ್ ಅನ್ನ ಕಂಪನಿ ಮೆನ್ಷನ್ ಮಾಡಿರುತ್ತೆ. ಆ ಡೇಟಲ್ಲಿ ಏನ್ ಮಾಡುತ್ತೆ, ಕ್ಯಾಶ್ ನ ಅವರು ಡಿವಿಡೆಂಡ್ ಆಗಿ ಹೇಗೆ ಕೊಡ್ತಾರೆ. ಇದನ್ನ ನಾವು ಸ್ಕ್ರಿಪ್ ಡಿವಿಡೆಂಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಾಂಡ್ ಡಿವಿಡೆಂಡ್. Scrip dividend and bond dividend almost same and there is no much differences is there between scrip dividend and bond dividend. ಎರಡು ಆಲ್ಮೋಸ್ಟ್ ಸಿಮಿಲರ್ ಆಗಿದೆ, ಅಂತ ಮೇಜರ್ ಡಿಫರೆನ್ಸಸ್ ಏನು ಇಲ್ಲ. ಸ್ಕ್ರಿಪ್ ಡಿವಿಡೆಂಡ್ ಅಲ್ಲಿ ನಾವು ಪ್ರಾಮಿಸರಿ ನೋಟ್ಸ್ ನ ಇಶ್ಯೂ ಮಾಡಿರ್ತೀವಿ. ಒಂದು ಫ್ಯೂಚರ್ ಸ್ಪೆಸಿಫೈಡ್ ಡೇಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿರ್ತೀವೋ ಆ ಪ್ರಾಮಿಸರಿ ನೋಟ್ ಅಲ್ಲಿ ಆ ಡೇಟ್ ಅಲ್ಲಿ ಡಿವಿಡೆಂಡ್ ಅನ್ನ ಕಂಪನಿ ಡಿಕ್ಲೇರ್ ಮಾಡುತ್ತೆ. ಇನ್ ಕೇಸ್ ಆಫ್ ಬಾಂಡ್ ಡಿವಿಡೆಂಡ್, ಇಯರ್ ಆಲ್ಸೋ ಇನ್ಸ್ಟೆಡ್ ಆಫ್ ಮೇಕಿಂಗ್ cash payment the company declares the dividend in the form of bonds. ಇಲ್ಲೂ ಹಾಗೇನೆ ಕ್ಯಾಶ್ಗೆ ಬದಲಾಗಿ ಡಿವಿಡೆಂಡ್ ಅನ್ನ ಬಾಂಡ್ ಫಾರ್ಮ್ ಅಲ್ಲಿ ಕಂಪನಿ ಏನ್ ಮಾಡ್ತಾ ಹೋಗುತ್ತೆ, ಇಶ್ಯೂ ಮಾಡ್ತಾ ಹೋಗುತ್ತೆ. ಹಿಯರ್ ಆಲ್ಸೋ likewise scrip dividend there is a future specified date in order to make the payment. ಯಾವ ತರ ಪ್ರಾಮಿಸರಿ ನೋಟ್ ಅಲ್ಲಿ ಫ್ಯೂಚರ್ ಸ್ಪೆಸಿಫೈಡ್ ಡೇಟ್ ಅಲ್ಲಿ ಡಿವಿಡೆಂಡ್ ಅನ್ನ ಕೊಡುತ್ತೋ, ಬಾಂಡ್ ಡಿವಿಡೆಂಡ್ ಅಲ್ಲೂ ಕೂಡ ಬಾಂಡ್ ನ ಇಶ್ಯೂ ಮಾಡ್ಬೇಕಾದ್ರೆ ಅದರಲ್ಲಿ ಒಂದು ಡೇಟ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಆ ಡೇಟ್ ಅಲ್ಲಿ ಏನ್ ಮಾಡುತ್ತೆ, ಕಂಪನಿ ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡುತ್ತೆ. ಅಂಡ್ ಮೇಜರ್ ಇಂಟೆನ್ಷನ್ ಏನು ಅಂತ ಅಂದ್ರೆ ಪೋಸ್ಟ್ಪೋನ್ಮೆಂಟ್ ಆಫ್ ಇಮಿಡಿಯೇಟ್ ಪೇಮೆಂಟ್ ಆಫ್ ಡಿವಿಡೆಂಡ್. ತಕ್ಷಣ ನಮಗೆ ಕ್ಯಾಶ್ ಅಲ್ಲಿ ಡಿವಿಡೆಂಡ್ ಡಿಕ್ಲೇರ್ ಮಾಡೋದಕ್ಕೆ ಸಫಿಷಿಯಂಟ್ ಕ್ಯಾಶ್ ಇರೋದಿಲ್ಲ ಅಥವಾ ಲಿಕ್ವಿಡಿಟಿ ಪೊಸಿಷನ್ ವೀಕ್ ಇರುತ್ತೆ, ಅದನ್ನ ಏನಾದ್ರೂ ಮಾಡಿ ಪೋಸ್ಟ್ಪೋನ್ ಮಾಡಬೇಕಾಗುತ್ತೆ. ಡಿವಿಡೆಂಡ್ ಡಿಕ್ಲೇರ್ ಮಾಡಲಿಲ್ಲ ಅಂತ ಅಂದ್ರೆ ಶೇರ್ ಹೋಲ್ಡರ್ಸ್ ಮೇ ಫೀಲ್ ವೆರಿ ಬ್ಯಾಡ್ ಬಿಕಾಸ್ ದ ಕಂಪನಿ ಇಸ್ ನಾಟ್ ಪ್ರೊಟೆಕ್ಟಿಂಗ್ ಅವರ್ ಇಂಟ್ರೆಸ್ಟ್. ಕಂಪನಿ ನಮ್ಮ ಇಂಟ್ರೆಸ್ಟ್ ನ ಪ್ರೊಟೆಕ್ಟ್ ಮಾಡ್ತಿಲ್ಲ ಅಂತ ಅವರು ಬ್ಯಾಡ್ ಫೀಲ್ ಮಾಡಬಾರ್ದು ಅನ್ನೋ ಇಂಟೆನ್ಷನ್ ಇಂದ ಏನ್ ಮಾಡ್ತಾರೆ, ಕ್ಯಾಶ್ಗೆ ಬದಲಾಗಿ ಡಿವಿಡೆಂಡ್ ಅನ್ನ ಬಾಂಡ್ ವೇನಲ್ಲಿ ಅಥವಾ ಬಾಂಡ್ ಫಾರ್ಮ್ಸ್ ಅಲ್ಲಿ ಇಶ್ಯೂ ಮಾಡುತ್ತೆ. ಅಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್ ಇನ್ ಕೇಸ್ ಆಫ್ ಬಾಂಡ್ ಡಿವಿಡೆಂಡ್ ಇಸ್ until the payment of the dividend the company pays the interest regularly. ಈ ಬಾಂಡ್ ಡಿವಿಡೆಂಡ್ ಒಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನು ಅಂತ ಅಂದ್ರೆ ಆ ಬಾಂಡ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಫ್ಯೂಚರ್ ಸ್ಪೆಸಿಫೈಡ್ ಅಥವಾ ಮೆಚೂರ್ಡ್ ಡೇಟ್ ಏನಿರುತ್ತೋ ಟಿಲ್ ಸಚ್ ಡೇಟ್, ಆ ಒಂದು ಡೇಟ್ ತನಕ ಬಾಂಡ್ ನ ಇಶ್ಯೂ ಮಾಡಿರೋ ಡೇಟ್ ಇಂದ ಅದರಲ್ಲಿ ಮೆನ್ಷನ್ ಮಾಡಿರೋ ಫ್ಯೂಚರ್ ಸ್ಪೆಸಿಫೈಡ್ ಡೇಟ್ ವರ್ಗು ಇಂಟ್ರೆಸ್ಟ್ ನ ರೆಗ್ಯುಲರ್ ಆಗಿ ಪೇಮೆಂಟ್ ಮಾಡ್ತಾ ಹೋಗುತ್ತೆ. ದಿಸ್ ಇಸ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ characteristics of this bond dividend. Okay, next let us see property dividend. Property dividend is also one of another form of dividend, and in this form of dividend the company pays dividend in the form of assets or property other than cash. ಇಲ್ಲಿ ಕ್ಯಾಶ್ಗೆ ಬದಲಾಗಿ ಡಿವಿಡೆಂಡ್ ಅನ್ನ ಕಂಪನಿಯ ಯಾವ್ದಾದ್ರು ಅಸೆಟ್ ಅಥವಾ ಪ್ರಾಪರ್ಟಿ ರೂಪದಲ್ಲಿ ನಾವಿಲ್ಲಿ ಕೊಡ್ಕೊಳ್ತಾ ಹೋಗ್ತೀವಿ. ಅಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ ವಿಚ್ ಪ್ರಾಪರ್ಟೀಸ್ ಆರ್ ಅಸೆಟ್ಸ್ ವಿಚ್ ಆರ್ ಗಿವನ್ ಬೈ ದ ಕಂಪನಿ ಟು ಇಟ್ಸ್ ಶೇರ್ ಹೋಲ್ಡರ್ as a dividend, such assets or properties are not longer used by the company. ಅಂದ್ರೆ ತುಂಬಾ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಅಸೆಟ್ಸ್ ಏನಿರುತ್ತೆ ಅಲ್ವಾ, ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮೆಷಿನರಿ ಏನಾದ್ರೂ ಆಗಿರ್ಬೋದು, ಆ ಎಲ್ಲ ಅಸೆಟ್ ನ ಇಲ್ಲಿ ಡಿವಿಡೆಂಡ್ ಆಗಿ ಡಿಕ್ಲೇರ್ ಮಾಡೋದಿಲ್ಲ. ಮತ್ತೆ ಯಾವ ಅಸೆಟ್ ಅಥವಾ ಪ್ರಾಪರ್ಟಿನ ಇಲ್ಲಿ ಡಿವಿಡೆಂಡ್ ಆಗಿ ಕೊಡ್ತಾರೆ ಅಂತ ಅಂದ್ರೆ ದೋಸ್ ಅಸೆಟ್ ವಿಚ್ ಆರ್ ನಾಟ್ ರಿಕ್ವೈರ್ಡ್ ಬೈ ದ ಕಂಪನಿ ಫಾರ್ ಎ ಲಾಂಗರ್ ಪೀರಿಯಡ್ ಆಫ್ ಟೈಮ್.
ಕಂಪನಿಗೆ ತುಂಬ ಲಾಂಗರ್ ಪೀರಿಯಡ್ವರೆಗೂ ಯಾವ ಅಸೆಟ್ ಅಥವಾ ಪ್ರಾಪರ್ಟಿ ರಿಕ್ವೈರ್ಮೆಂಟ್ ಇರೋದಿಲ್ವೋ ಅಥವಾ ನೆಸೆಸಿಟಿ ಇರೋದಿಲ್ವೋ ಅಂಥದ್ದನ್ನ ಮಾತ್ರ ನಾವಿಲ್ಲಿ ಡಿವಿಡೆಂಡ್ ಆಗಿ ಡಿಕ್ಲೇರ್ ಮಾಡ್ಬೋದು. ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಅಸೆಟ್ಸ್ ಮತ್ತು ಪ್ರಾಪರ್ಟಿನ ನಾವು ಡಿವಿಡೆಂಡ್ ಡಿಕ್ಲೇರ್ ಮಾಡೋದಕ್ಕೆ ಬರೋದಿಲ್ಲ. ಮತ್ತು ಈ ಒಂದು ಪ್ರಾಪರ್ಟಿ ಡಿವಿಡೆಂಡ್ ಈ ಫಾರ್ಮ್ ಏನಿದೆ ಅಲ್ವಾ, ಇದನ್ನ ತುಂಬ ಎಕ್ಸೆಪ್ಷನಲ್ ಕೇಸಸ್ಸಲ್ಲಿ ಅಥವಾ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಮಾತ್ರ ಯೂಸ್ ಮಾಡ್ತಾರೆ. ಬಟ್ ಇಂಡಿಯಾದಲ್ಲಿ ಇದ್ರದ್ದು ಯೂಸೇಜು ಅಥವಾ ಈ ಒಂದು ಫಾರ್ಮ್ಸ್ ಆಫ್ ಡಿವಿಡೆಂಡ್ ಏನಿದೆ ಅಲ್ವಾ, ಇದು ತುಂಬ ಅಂದರೆ ತುಂಬಾ ಕಡಿಮೆ. ನಮ್ಮ ಕಂಟ್ರಿಗಳಲ್ಲಿ ನಾವು ಜಾಸ್ತಿ ಯೂಸ್ ಮಾಡುವಂಥ ಫಾರ್ಮ್ ಆಫ್ ಡಿವಿಡೆಂಡ್ ಅಂತ ಅಂದರೆ ಕ್ಯಾಶ್, ಬಾಂಡ್, ಸ್ಕ್ರಿಪ್ಟ್, ಸ್ಟಾಕ್ ಡಿವಿಡೆಂಡ್ ಇದನ್ನೆಲ್ಲ ನಾವು ಫಾಲೋ ಮಾಡ್ತೀವಿ. ಬಟ್ ಪ್ರಾಪರ್ಟಿ ಡಿವಿಡೆಂಡ್ ಏನಿದೆ ಅಲ್ವಾ, ಇದನ್ನ ಫಾಲೋ ಮಾಡುವಂಥದ್ದು ತುಂಬಾ ಕಡಿಮೆ. And the last one, stock dividend. Stock dividend is nothing but making payment by the company to its shareholders in the form of bonus shares rather than cash. ಸ್ಟಾಕ್ ಡಿವಿಡೆಂಡ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಕ್ಯಾಶ್ಗೆ ಬದಲಾಗಿ ಡಿವಿಡೆಂಡ್ ಅನ್ನ ಬೋನಸ್ ಶೇರ್ಸ್ ರೂಪದಲ್ಲಿ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ ಅಂತ ಅಂದ್ರೆ ಟು ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಅಟ್ ಫ್ರೀ ಆಫ್ ಕಾಸ್ಟ್. ನಮ್ಮ ಹತ್ರ ಇಲ್ಲಿ ಎರಡು ರೀಸನ್ಸ್ ಇರುತ್ತೆ ಸ್ಟಾಕ್ ಡಿವಿಡೆಂಡ್ ಅನ್ನು ಡಿಕ್ಲೇರ್ ಮಾಡೋದಕ್ಕೆ. ಒಂದು, ಕಂಪನಿಯ ಲಿಕ್ವಿಡಿಟಿ ಪೊಸಿಷನ್ ವೀಕ್ ಇರ್ಬೋದು, ಇಲ್ಲ ಕಂಪನಿಯ ಲಿಕ್ವಿಡಿಟಿ ಪೊಸಿಷನ್ ಚೆನ್ನಾಗಿದ್ರು ಕೂಡ ಪ್ರಾಫಿಟ್ ಅನ್ನ ಕ್ಯಾಪಿಟಲೈಸ್ ಮಾಡೋ ಇಂಟೆನ್ಷನ್ ಇದೆ ಅಂತ ಅಂದ್ರೆ, ಈಗ ಬೇರೆ ಕಡೆ ಪಬ್ಲಿಕ್ಕಿಗೆ ಶೇರ್ಸ್ ನ ಇಶ್ಯೂ ಮಾಡಿ ಕ್ಯಾಪಿಟಲ್ ನ ರೈಸ್ ಮಾಡೋದಕ್ಕೆ ಬದಲಾಗಿ ಇರುವಂತಹ ಪ್ರಾಫಿಟ್ ಅನ್ನ ಕ್ಯಾಪಿಟಲೈಸ್ ಮಾಡ್ತಾರೆ. ಆ ಕ್ಯಾಶ್ ಅನ್ನ ಡಿವಿಡೆಂಡ್ ಆಗಿ ಕೊಡೋದಕ್ಕೆ ಬದಲಾಗಿ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡುವಂಥದ್ದು. ಹಾಗಾಗಿ ಆಫ್ಟರ್ ದ ಕ್ಯಾಶ್ ಡಿವಿಡೆಂಡ್ ದ ನೆಕ್ಸ್ಟ್ ಪ್ರಿಯಾರಿಟಿ ವಿಲ್ ಗೋಸ್ ಟು ದ ಸ್ಟಾಕ್ ಡಿವಿಡೆಂಡ್. ಕ್ಯಾಶ್ ಡಿವಿಡೆಂಡ್ ಅನ್ನ ಬಿಟ್ರೆ ಅದು ತುಂಬಾ ಮ್ಯಾಕ್ಸಿಮಮ್ ಯೂಸ್ ಅಂದ್ರೆ ಫಾಲೋ ಮಾಡುವಂಥದ್ದು. ಕ್ಯಾಶ್ ಡಿವಿಡೆಂಡ್ ಅನ್ನ ಬಿಟ್ರೆ ನೆಕ್ಸ್ಟ್ ಪ್ರಿಯಾರಿಟಿ ಕೊಡುವಂಥದ್ದೇ ನಾವು ಯಾವಾಗಲೂ ಕೂಡ ಸ್ಟಾಕ್ ಡಿವಿಡೆಂಡ್ಗೆ. ಬಿಕಾಸ್ ಯಾಕೆ ಅಂತ ಅಂದ್ರೆ ಇಲ್ಲಿ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಏನಿರ್ತಾರೆ ಅಲ್ವಾ, ಅವರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಗೈನ್ ಬೋನಸ್ ಶೇರ್ಸ್ ಕಂಪನಿ ಇಶ್ಯೂ ಮಾಡುತ್ತೆ. ಹಾಗಾಗಿ ಅವ್ರದ್ದು ಟೋಟಲ್ ಶೇರ್ ಹೋಲ್ಡಿಂಗ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಕ್ಯಾಶ್ ಅನ್ನ ಏನ್ ಮಾಡ್ತಾರೆ, ಒಂದು ಕ್ಯಾಪಿಟಲೈಸ್ ಮಾಡುವಂತ ಸಿಚುವೇಶನ್ಸ್ ಇರುತ್ತೆ, ಅಥವಾ ಆ ಥರ ಕ್ಯಾಪಿಟಲೈಸ್ ಮಾಡ್ಕೊಳ್ಳೋದ್ರಿಂದ ಸೊ ನಮಗೆ ಒಂದು ಫ್ಯೂಚರ್ ಅಂದರೆ ಫ್ಯೂಚರ್ ಪರ್ಪಸ್ ಏನಿರುತ್ತೆ, ಕಾಂಟಿಂಜೆನ್ಸಸ್ನ ಮೀಟ್ ಮಾಡೋದಕ್ಕಿರ್ಬೋದು, ಗ್ರೋತ್, ಎಕ್ಸ್ಪಾನ್ಷನ್, ಡೈವರ್ಸಿಫಿಕೇಶನ್, ಈ ಥರ ಎಲ್ಲದಕ್ಕೂ ನಮಗಲ್ಲಿ ಫಂಡ್ ಇಮಿಡಿಯೇಟ್ ಅವೈಲಬಿಲಿಟಿ ಇರುತ್ತೆ. ಓಕೆ, ಇದಿಷ್ಟು ಫಾರ್ಮ್ಸ್ ಅಲ್ಲಿ ನಮಗೆ ಸ್ಟಾಕ್ ಡಿವಿಡೆಂಡ್ ಏನಿದೆ ಅಲ್ವಾ, ಸ್ಟಾಕ್ ಡಿವಿಡೆಂಡ್ ನಾವು ತುಂಬಾ ಪ್ರಿಯಾರಿಟಿ ಕೊಟ್ಟು ನೋಡುವಂಥದ್ದು. ಅಂಡ್ when the company issues bonus shares to the existing shareholders, ಯಾವಾಗ ಬೋನಸ್ ಶೇರ್ಸ್ ಅನ್ನ ಇಶ್ಯೂ ಮಾಡುತ್ತೆ ಅಥವಾ ಸ್ಟಾಕ್ ಡಿವಿಡೆಂಡ್ ಅನ್ನ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಗೆ ಇಶ್ಯೂ ಮಾಡುತ್ತಾ, ಇಟ್ ಹ್ಯಾಸ್ ಇಟ್ಸ್ ಓನ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ಶೇರ್ ಹೋಲ್ಡರ್ ಅಂಡ್ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ಕಂಪನಿ ಆಲ್ಸೋ. ಕಂಪನಿ ಪಾಯಿಂಟ್ ಆಫ್ ವ್ಯೂ ಇಂದ ಮತ್ತೆ ಶೇರ್ ಹೋಲ್ಡರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಅದ್ರದ್ದೇ ಆಗಿರುವಂತಹ ಕೆಲವೊಂದು ಮೆರಿಟ್ಸು ಇದೆ, ಡಿಮೆರಿಟ್ಸು ಇದೆ ಸ್ಟಾಕ್ ಡಿವಿಡೆಂಡ್ ಅಲ್ಲಿ. ಆ ಮೆರಿಟ್ಸ್ ಯಾವ್ದ್ಯಾವ್ದು ಹಾಗೇನೆ ಡಿಮೆರಿಟ್ಸ್ ಯಾವ್ದ್ಯಾವ್ದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಎನಿವೇ ಡಿಯರ್ ಸ್ಟೂಡೆಂಟ್, ದಿಸ್ ಆರ್ ದ ಇಂಪಾರ್ಟೆಂಟ್ ಫಾರ್ಮ್ಸ್ ಆಫ್ ಡಿವಿಡೆಂಡ್. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.